ಭಾವನಾ ಕ್ಷಾತ್ರಿಯ ಹಸಲ್ ಆಲ್ ಡೇ ಲೆಟ್ಸ್ ಗೋ. ಸೂರ್ಯ ಕಿರಣ ಬೆಳಗಾಯ್ತು, ದೃಷ್ಟಿ ಹಾಕು ಸ್ಕ್ರೀನ್ ಮೇಲೆ. ನಮ್ಮ ಲೈಫ್ ಡೈಲಿ ಡು ಫುಲ್ಲು ರಿವೈಂಡು ಸೀನ್ ಮೇಲೆ. ಎಡಿಟು ಮಾಡಿ ಅಪ್ಲೋಡು ಆಗತ್ತೆ ನಮ್ಮ ಪ್ರಯತ್ನ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಅದು ಅಮೂಲ್ಯ ರತ್ನ. ನೋಡಿ ಡೈಲಿ ವ್ಲಾಗ್ ನಮ್ಮ ಜರ್ನಿ ಒಂದು ಸಾಧನೆ. ಈ ಭಾವನಾ ಕ್ಷಾತ್ರಿಯ ಸ್ಟೈಲು ಬೇರೆ ಯಾವುದದು ಸಾಧ್ಯನೇ? ಭಾವನಾ ಕ್ಷಾತ್ರಿಯ ಲೆಟ್ಸ್ ಗೆಟ್ ಇಟ್, ನಮ್ಮ ಡೈಲಿ ಗ್ರೈಂಡ್. ಆಲೂಗಡ್ಡೆ ಕರಿ ಮಾಡ್ತಾ ಇದ್ದೀವಿ. ಗ್ರೀನ್ ಬೇಸ್ ಕರಿ ಆಗಿರುತ್ತೆ ಇದು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, 1 ಈರುಳ್ಳಿ, 1 ಟೊಮ್ಯಾಟೊ, 1 ಹಿಡಿ ಬೆಳ್ಳುಳ್ಳಿ, ಇಷ್ಟು ಬೇಕಾಗುತ್ತೆ. ಪುದೀನ, ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿನ ಗ್ರೈಂಡ್ ಮಾಡಿಕೊಂಡು, ತೆಂಗಿನಕಾಯಿ ಥಿಕ್ನೆಸ್ಗೋಸ್ಕರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಗಟ್ಟಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ತೆಂಗಿನಕಾಯಿನ. ಇದಿಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ನಾನು ನೀರು ಹಾಕ್ಕೊಳ್ಳೋದು ಮರ್ತೋಗ್ಬಿಟ್ಟಿದ್ದೆ. ನೀರು ಸ್ವಲ್ಪ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸಿಂಪಲ್, ಈಸಿ ಮತ್ತು ಬೇಗ 10 ನಿಮಿಷದಲ್ಲೇ ಇದು ರೆಡಿ ಆಗುತ್ತೆ. ನೋಡಿ, ಸ್ಮೂತ್ ಪೇಸ್ಟ್ ಆಗಿ ಬಂದಿದೆ. ಒಂದು ಬಾಣಲಿ ತಗೊಂಡು ಸ್ಟವ್ ಆನ್ ಮಾಡಿ ಬಾಣಲಿ ತಗೊಂಡು ನಾನು ಆ ಕಡೆ ರೈಸ್ ಮಾಡ್ಕೊಳ್ತಿದ್ದೀನಿ. ರೈಸ್ಗೆ ಆಲೂ ಕರಿ, ಚಪಾತಿಗೂ ಮಾಡ್ಕೊಳ್ಬೋದು. ಬೇಗ ವಿತಿನ್ 10 ಮಿನಿಟ್ಸಲ್ಲಿ ಆಗುತ್ತೆ. ನಾನಿಲ್ಲಿ ರೈಸ್ಗೆ ಮಾಡ್ಕೊಳ್ತಿದ್ದೀನಿ. ನೀವು ಚಪಾತಿಗೆ ಬೇಕಾದರೂ ಈ ಕರಿನ ಯೂಸ್ ಮಾಡ್ಬೋದು. ಒಂದು ಸ್ಟವ್ ಆನ್ ಮಾಡಿ ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ನಾವೇನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋ ಟೆಕ್ಸ್ಚರ್ ಪೇಸ್ಟ್ನ ಎಣ್ಣೆ ಕಾದ ನಂತರ ಹಾಕಿ ಹಸಿ ವಾಸನೆ ಹೋಗೋ ತನಕ ಉರಿಬೇಕು, ಫ್ರೈ ಮಾಡಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಕಚ್ಚುತ್ತೆ. ತಿರುಗಿಸ್ತಾನೆ ಇರಬೇಕು. ಆ ಜಾರಲ್ಲಿರೋದೆಲ್ಲ ಹಂಗೆ ಒಂದೇ ಸತಿ ಹಾಕಿದ್ರೆ ಬರಲ್ಲ. ಕೈಯಿಂದ ತೆಕ್ಕೊಳ್ಳಿ ಅಥವಾ ನೀರು ಯೂಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ತಾಯಿದ್ದೀನಿ. ನೀವು ಹೈ ಫ್ಲೇಮಲ್ಲೂ ಮಾಡ್ಬೋದು. 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಇದು. ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೇಲಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಲೈಟ್ ಗ್ರೀನಿಂದ ಡಾರ್ಕ್ ಗ್ರೀನ್ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಹಸಿ ವಾಸನೆ ಹೋಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡಿ
ಹಸಿ ಹಸಿ ವಾಸನೆ ಸ್ಮೆಲ್ ಇದೆ, ಚೆನ್ನಾಗಿರಲ್ಲ. ಅದಕ್ಕೆ ಹುರಿತಾ ಇರಬೇಕು. ನಾನಿಲ್ಲಿ ಗ್ರೇವಿಗೆ ಆಲೂಗೆಡ್ಡೆ ಯೂಸ್ ಮಾಡೀನಿ. ನೀವು ಬಟಾಣಿ ಕೂಡ ಹಾಕ್ಕೊಳ್ಬೋದು. ನನಗೆ ಬಟಾಣಿ ಸಿಕ್ಕಿಲ್ಲ, ಅದಕ್ಕೆ ಆಲೂಗೆಡ್ಡೆ ಮಾತ್ರ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಆ ಮಸಾಲೆ ಆಲೂ ಜೊತೆ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ ಆಲೂಗೆಡ್ಡೆನೂ ಬೇಗ ಬೆಂದ್ಬಿಡುತ್ತೆ, ಏನೂ ಅಷ್ಟು ಟೈಮ್ ಹಿಡಿಯಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಬೆಳಗ್ಗೆ ಟೈಮ್ ಇಲ್ಲ ಅಂದರೆ ಈ ಕರಿನ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಹಾಕಿ ಫ್ರೈ ಮಾಡಿದ್ರೆ ಆಲೂಗಡ್ಡೆ ಬೇಗ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ಉಪ್ಪು ಹಾಕಿ ಹಾಗೆ ಫ್ರೈ ಮಾಡ್ತಿದ್ದೀನಿ. ನೀವು ನೀರು ಹಾಕಿ ನಂತರನೂ ಉಪ್ಪು ಹಾಕ್ಕೊಳ್ಬೋದು, ಆದರೆ ಹಂಗೆ ಉರಿಯೋವಾಗ ಆಲೂಗೆಡ್ಡೆ ಬೇಗ ಬೇಯಬೇಕು ಅಂದರೆ ಫಸ್ಟೇ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಆಮೇಲೆ ಹಾಕ್ಕೊಳ್ಳಿ. ನಿಮ್ಮ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ನಾನು ಆ ಪೇಸ್ಟ್ನ ನೀಟಾಗಿ ತಗೊಳ್ತಾ ಇದ್ದೀನಿ. ಏನು ವೇಸ್ಟ್ ಮಾಡಬಾರ್ದು. ನಾನು ಆಲ್ಮೋಸ್ಟ್ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಅದು ಕುದ್ರೆ ನೀಟಾಗಿ ಗಟ್ಟಿ ತಿಕ್ಕಾಗಿ ಬರುತ್ತೆ. ಅಷ್ಟೆ, ಇಷ್ಟೇ ಕರಿ. ಫುಲ್ಲು ಕುದ್ದಾಗ ಎಣ್ಣೆ ಬಿಟ್ಕೊಳ್ಳುತ್ತೆ, ಆಗ ಕರಿ ರೆಡಿಯಾಗಿದೆ ಅಂತ. ಆ ಕಡೆ ಸೈಡಲ್ಲಿ ಅನ್ನಕ್ಕಿಟ್ಟಿದೆ, ಅದು ಆಯಿತು. ಈ ಕರಿನೂ ವಿತಿನ್ 10 ಮಿನಿಟ್ಸಲ್ಲಿ ಆಗುತ್ತೆ. ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, ಮನೇಲಿರೋದ್ರಲ್ಲೇ ಬೇಗ ಮಾಡ್ಕೊಳ್ಬೋದು ನೀವು. ನೋಡಿ, ಎಣ್ಣೆ ಎಲ್ಲ ಬಿಟ್ಟು ಎಣ್ಣೆ ಸ್ವಲ್ಪ ಮೇಲೆ ತೇಲ್ತಾ ಇದೆ. ಇಷ್ಟೇ, ಆಲೂಗೆಡ್ಡೆ ಕರಿ ರೆಡಿ. ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಆಲೂಗೆಡ್ಡೆ ಕರಿ ರೆಡಿ. ಟೇಸ್ಟಿಯಾಗಿರುತ್ತೆ ಗ್ರೀನ್ ಗ್ರೇವಿ. ಥ್ಯಾಂಕ್ ಯು.